ನಮಸ್ಕಾರ ಎಲ್ರಿಗೂ, ನಾನು ಮನೀಷಿಕಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ 14ನೇ ಕಂತಿಂದು ಗೃಹಲಕ್ಷ್ಮಿ ಹಣ ಇನ್ನೂ ಯಾಕೆ ಬಂದಿಲ್ಲ ಅಂತ. ಸೊ ಫೈನಲಿ ಆ ಯೋಚನೆಗೆ ಒಂದು ಫುಲ್ ಸ್ಟಾಪ್ ಸಿಕ್ಕಿದೆ. ಏನಪ್ಪಾ ಅಂತ ಅಂದ್ರೆ, ಸ್ವತಃ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಪ್ಪಾ ಸ್ಪಷ್ಟನೆ ಅಂತ ನೀವು ಕೇಳೋದಾದ್ರೆ, ಈ ಗೃಹಲಕ್ಷ್ಮಿ ಹಣ ಏನ್ ಬರ್ತಾ ಇತ್ತು ಅಲ್ವಾ ಪ್ರತಿ ತಿಂಗಳು, ಆ ಒಂದು ಪ್ರೊಸೀಜರ್ ಅಲ್ಲಿ ಕೆಲವೊಂದು ಬದಲಾವಣೆ ಮಾಡಿದ್ದಾರೆ. ಏನಪ್ಪಾ ಅದು ಬದಲಾವಣೆ ಅಂತ ನೋಡೋದಾದ್ರೆ, ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಮಧ್ಯ ಮಧ್ಯ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ. ಸೊ ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನೀವು ವಿಡಿಯೋನ ನೋಡ್ತಾ ಇದ್ರೆ ಏನ್ ಬದಲಾವಣೆ ಮಾಡಿದ್ದಾರೆ, ಯಾತಕ್ಕೋಸ್ಕರ ಈ ಬದಲಾವಣೆ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋನ ನೋಡಿ ಕಂಟಿನ್ಯೂ ಮಾಡೋಣ ಅಂಡ್ ಬದಲಾವಣೆ ಏನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬಹುಶಃ ನೀವೆಲ್ಲರೂ ಅಂದ್ರೆ ಯಾರ್ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತಲ್ವಾ, ಆ ಫಲಾನುಭವಿಗಳೆಲ್ಲ ಇನ್ ಮುಂದೆ ಕ್ಯೂ ನಿಂತ್ಕೋಬೇಕಾಗತ್ತೆ. ಈ ಗವರ್ಮೆಂಟ್ ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತ ಅಂದ್ರೆ, ಇನ್ ಮುಂದೆ ನಮ್ಗೆ ಗವರ್ಮೆಂಟ್ ಇಂದ ನೇರವಾಗಿ ಬ್ಯಾಂಕಿಗೆ ಬರೋದಿಲ್ಲ ಹಣ, ತಾಲೂಕ್ ಪಂಚಾಯತಿಗೆ ಬರುತ್ತೆ. ತಾಲೂಕ್ ಪಂಚಾಯತಿಯಿಂದ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಒಂದು ಡಿಸಿಷನ್ ಬಂದಿದೆ. ಯಾಕೆ ಡಿಸಿಷನ್ ಅಂತ ನೀವು ಕೇಳೋದಾದ್ರೆ, ಯಾಕೆ ಡಿಸಿಷನ್ ಮತ್ತೆ ಯಾವ ತರ ಪ್ರೊಸೀಜರ್ ಅಂತ ನೀವು ಕೇಳೋದಾದ್ರೆ, ನಾನು ಕ್ಲಾರಿಟಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಇಷ್ಟು ದಿನ ಪ್ರೊಸೀಜರ್ ಹೆಂಗ್ ಆಗ್ತಾ ಇತ್ತಪ್ಪ ಅಂತಂದ್ರೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ವಾ, ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗ್ತಾ ಇತ್ತು. ನಮ್ಮ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಹಣ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಸೊ ಅದು ತುಂಬಾ ಈಸಿ ಇತ್ತು, ನಮಗೂ ಮನೇಲಿ ಕೂತ್ ಕಡೆಗೆ ಹಣ ಬರ್ತಾ ಇತ್ತು. ಸೊ ಇನ್ ಮುಂದೆ ಆ ತರ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದಾರಲ್ವಾ, ಆ ವರ್ಕರ್ಸ್ ಕಡೆಯಿಂದ ಒಂದ್ ಕನ್ಸರ್ನ್ ರೈಸ್ ಆಗಿದೆ ಅಂತೆ. ಏನಪ್ಪಾ ಅಂತ ಅಂದ್ರೆ, ನಮ್ಗೆ ಆಲ್ರೆಡಿ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಸೊ ಅದ್ರ ಮಧ್ಯೆ ಈ ಕೆಲಸ, ಗೃಹಲಕ್ಷ್ಮಿ ಹಣನು ಟ್ರಾನ್ಸ್ಫರ್ ಮಾಡೋ ಕೆಲಸ ನಮ್ಗೆ ತುಂಬಾ ಹೆವಿ ಆಗ್ತಾರೆ, ಮಾಡೋದಿಕ್ ಆಗ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರೆಲ್ಲ ಅವರೆಲ್ಲರ ನೇತೃತ್ವದಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಇನ್ ಮುಂದೆ ಸರ್ಕಾರದಿಂದ ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹಣ ಹೋಗೋದು ಬೇಡ, ನಾವು ಗವರ್ನಮೆಂಟ್ ಇಂದ ತಾಲೂಕ್ ಪಂಚಾಯತಿಗೆ ಹಣ ಟ್ರಾನ್ಸ್ಫರ್ ಮಾಡೋಣ, ಅಲ್ಲಿಂದ ಮಹಿಳೆಯರ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗಲಿ. ಈ ತರ ಒಂದು ಡಿಸಿಷನ್ ತಗೊಂಡಿರೋದ್ರಿಂದ ಮತ್ತೆ ಈ ತರ ಒಂದು ಪ್ರೊಸೀಜರ್ ಆಗೋದ್ರಿಂದ ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೆ ಕೆಲಸದ ಒತ್ತಡ ಕಮ್ಮಿ ಆಗುತ್ತೆ ಅಂತ ಅವ್ರ ಕಡೆಯಿಂದ ಬಂದಿರುವಂತ ಈ ಡಿಸಿಷನ್ ಇದು. ಸೊ ಫ್ರೆಂಡ್ಸ್, ಇನ್ ಮುಂದೆ ನಿಮ್ಗೆಲ್ಲ ತಾಲೂಕ್ ಪಂಚಾಯತಿಯಿಂದ ಹಣ ಬರುತ್ತೆ. ಪ್ರತಿ ತಿಂಗಳು 2,000 ತಗೊಳ್ತಾ ಇದ್ರಿ ಅಲ್ವಾ, ಅದು ಸರ್ಕಾರದಿಂದ ನೇರವಾಗಿ ನಿಮ್ಮ ಅಕೌಂಟಿಗೆ ಬರೋದಿಲ್ಲ, ತಾಲೂಕ್ ಪಂಚಾಯತಿಗೆ ಬರುತ್ತೆ. ತಾಲೂಕ್ ಪಂಚಾಯತಿಯಿಂದ ನಿಮ್ಗಳ ಅಕೌಂಟಿಗೆ ಬರುತ್ತೆ. ಅದಿನ್ನು ಗೊತ್ತಿಲ್ಲ ನಿಮ್ಮ ಅಕೌಂಟಿಗೆ ಬರುತ್ತೋ ಅಥವಾ ನೀವೇ ಅಲ್ಲೋಗಿ ಕಲೆಕ್ಟ್ ಮಾಡ್ಕೊಳ್ಬೇಕೋ, ಅದಿನ್ನು ಯಾವ ತರ ಅಂತ ಕನ್ಫರ್ಮೇಶನ್ ಆಗಿಲ್ಲ ಇನ್ನು. ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಅಷ್ಟೇ, ಸರ್ಕಾರದಿಂದ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ ಹಣ, ಅಲ್ಲಿಂದ ನಿಮ್ಗಳ ಕೈಗೆ ಬರುತ್ತೆ ಅಂತ. ಇನ್ನು ತಾಲೂಕ್ ಪಂಚಾಯತಿಗೆ ಬಂದ್ರೆ ನಿಮ್ಗಳ ಕೈಗೆ ಎಷ್ಟು ಮಟ್ಟಿಗೆ ಹಣ ಸಿಗುತ್ತೆ ಅಂತ ಇನ್ನು ನಮ್ಗಂತೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ, ಆಲ್ರೆಡಿ ಚಿಕ್ಕ ಪುಟ್ಟ ಒಂದ್ ಕೆಲಸ ಆಗ್ಬೇಕು ಅಂತ ಅಂದ್ರೆ ತಾಲೂಕ್ ಪಂಚಾಯತಿನಲ್ಲಿ ಲಂಚ ತುಂಬಾನೇ ಕೊಡ್ಬೇಕಾಗುತ್ತೆ. ಅಂತದ್ರಲ್ಲಿ ಪ್ರತಿ ತಿಂಗಳು ಮಹಿಳೆಯರು ಹೋಗ್ಬಿಟ್ಟು ನಮ್ ದುಡ್ಡು ಬಂದಿದ್ಯಾ ಅಂತ ಕೇಳಿದ್ರೆ ಅವ್ರಂತೂ ಲಂಚ ಇಸ್ಕೊಂಡೇ ಇರ್ತಾರ, ಖಂಡಿತ ಇಸ್ಕೋತಾರೆ. ಇನ್ನ ವಯಸ್ಸಾದವರೆಲ್ಲ ಇರ್ತಾರೆ, ಅವರೆಲ್ಲ ಅದೇ ದುಡ್ಡು ನಂಬ್ಕೊಂಡು ಅವರೊಂದ ಮಾತ್ರೆ ಅಥವಾ ಚಿಕ್ಕ ಪುಟ್ಟ ಖರ್ಚುಗಳಿಗೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇನ್ನು ಅವ್ರಿಗೆಲ್ಲ ಹೆಂಗ್ ಮಾಡ್ಕೋತಾರೋ ಗೊತ್ತಿಲ್ಲ. ಇನ್ನ ಕೆಲವರಿಗಂತೂ ತಾಲೂಕ್ ಪಂಚಾಯತಿ ಎಲ್ಲಿದೆ ಅಂತಾನೆ ಗೊತ್ತಿರೋದಿಲ್ಲ, ಅಂತವರೆಲ್ಲ ಏನ್ ಮಾಡ್ತಾರೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಸೊ ಈ ವಿಷಯವಾಗಿ ಮೀಡಿಯಾ ಕಡೆಯಿಂದ ಒಂದು ಕಮೆಂಟ್ಸ್ ಗಳೆಲ್ಲ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ, ಸರ್ಕಾರದಲ್ಲಿ ದುಡ್ಡು ಖಾಲಿ ಆಗಿದೆ, ಸೊ ಅದಕ್ಕೋಸ್ಕರ ಈ ತರ ಎಲ್ಲ ನಿರ್ಧಾರ ತಗೊಂಡಿದ್ದಾರೆ. ಅಂದ್ರೆ ಮಹಿಳೆಯರಿಗೆ ಸುಮ್ನೆ ಏನೋ ಒಂದು ಹೇಳಿ ನಂಬಿಸೋದಕ್ಕೋಸ್ಕರ, ಹೆಂಗೂ ಇಷ್ಟು ದಿನ ದುಡ್ಡು ಕೊಟ್ಟಿಲ್ಲ, ಇನ್ ಮುಂದೆ ಹಿಂಗೆ ತಡ್ಕೊಂಡು ಹೋದ್ರೆ ಮುಗ್ದೋಗ್ಬಿಡುತ್ತೆ ಅಂತ ಈ ಪ್ಲಾನ್ ಮಾಡಿದ್ದಾರೆ. ಈ ತರ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಮೀಡಿಯಾ ಕಡೆಯಿಂದ. ಸೊ ಫ್ರೆಂಡ್ಸ್, ನೀವು ಕಮೆಂಟ್ ಮಾಡಿ, ಇದು ನಿಮ್ಗೆ ಒಪ್ಪಿಗೆ ಇದೆಯಾ? ಈ ತರ ನಿಮಗೆ ಸರಿ ಅನ್ಸುತ್ತಾ? ಅಂದ್ರೆ ತಾಲೂಕ್ ಪಂಚಾಯತಿಗೆ ನೀವು ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದು ಅಥವಾ ತಾಲೂಕ್ ಪಂಚಾಯತಿಯಿಂದ ನಿಮ್ಮ ಅಕೌಂಟಿಗೆ ಬರೋದು, ಈ ತರ ಸರಿ ಇದೆಯಾ? ಅಥವಾ ಮುಂಚೆನೆ ಹೆಂಗೆ ಸರ್ಕಾರದಿಂದ ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತಾ ಇತ್ತಲ್ವಾ, ಅದು ಸರಿ ಇದೆಯಾ ಅಥವಾ ಇದು ಸರಿ ಇದೆಯಾ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರಲ್ವ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.